ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಸಿಲಿಕಾನ್ ಸಿಟಿಯ ರಾಜಕೀಯ ಕಣ ರಂಗೇರಿದೆ. ಈ ಹೊತ್ತಲ್ಲೇ ಬೆಂಗಳೂರಿಗೆ ಹೊಸ ಉಸ್ತುವಾರಿ ಸಚಿವರಾಗಿ ಕೃಷ್ಣ ಬೈರೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ಸದಾ ಕ್ಲಾಸ್ ರಾಜಕಾರಣ, ಅಧ್ಯಯನಶೀಲ ವ್ಯಕ್ತಿತ್ವದ ಸಚಿವರಿಗೆ ಸಿಕ್ಕಿರೋದು ಹೂವಿನ ಹಾಸಿಗೆ ಅಲ್ಲ, ಬದಲಾಗಿ ಕಷ್ಟದ ಮುಳ್ಳಿನ ಹಾದಿ. ರಾಜಕೀಯ ಚದುರಂಗದಾಟದ ನಡುವೆ ಆಡಳಿತಾತ್ಮಕ ವೈಫಲ್ಯಗಳ ಸರಮಾಲೆ. ಇವೆರಡನ್ನ ನೂತನ ಸಚಿವರು ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ದೊಡ್ಡ ಸವಾಲು. ಸಮಸ್ಯೆಗಳಲ್ಲೇ ಮುಳುಗಿರೋ ಬೆಂಗಳೂರಿಗೆ ಬಂದ್ರು ಹೊಸ ಮಿನಿಸ್ಟರ್. ಸಪ್ತ ಸವಾಲುಗಳನ್ನ ಮೆಟ್ಟಿ ನಿಂತು ಅಭಿವೃದ್ಧಿ ಮಾಡ್ತಾರಾ ಬೈರೇಗೌಡರು? ಜಿಬಿಎ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಇಂತಹ ಸಮಯದಲ್ಲೇ ಕೃಷ್ಣ ಬೈರೇಗೌಡರ ಹೆಗಲಿಗೆ ಬೆಂಗಳೂರು ಅಭಿವೃದ್ಧಿ ಹಾಗೂ ಉಸ್ತುವಾರಿ ಜವಾಬ್ದಾರಿ ವಹಿಸಲಾಗಿದೆ. ಅಧಿಕಾರದ ಗದ್ದುಗೆ ಏರಿರೋ ಸಚಿವರ ಹಾದಿ ಅಷ್ಟು ಸುಲಭವಾಗಿಲ್ಲ. ಈಗಾಗಲೇ ಸಮಸ್ಯೆಗಳ ಜಾಲದಲ್ಲಿ ಸಿಲುಕಿ ನೆರಳುತ್ತಿದೆ. ಬೃಹದಾಕಾರವಾಗಿ ಬೆಳೆದಿರೋ ಬೆಂಗಳೂರು ಮೂಲಸೌಕರ್ಯಗಳ ಕೊರತೆಯಿಂದ ಬಳಲ್ತಾ ಇದೆ. ದೀರ್ಘಕಾಲದ ಜ್ವಲಂತ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರ ಕಂಡುಹಿಡಿಯಬೇಕಾದ ಅನಿವಾರ್ಯತೆ ಹೊಸ ಸಚಿವರಿಗಿದೆ. ಸಪ್ತ ಸವಾಲುಗಳು ಯಾವ್ಯಾವು? ಮರಣ ಮೃದಂಗ ಬಾರಿಸುತ್ತಿರೋ ರಸ್ತೆ ಗುಂಡಿ, ಮಳೆಗಾಲದಲ್ಲಿ ಮುಳುಗಡೆಯಾಗುವ ಪ್ರದೇಶಗಳು, ವಿಶ್ವದಲ್ಲೇ ಖ್ಯಾತಿ ಗಳಿಸಿರೋ ಇಲ್ಲಿನ ಟ್ರಾಫಿಕ್ ಸಮಸ್ಯೆ, ದಿನದಿಂದ ದಿನಕ್ಕೆ ಹೆಚ್ಚುತ್ತಿರೋ ಕಸದ ಸಮಸ್ಯೆಗಳು, ಹಲವು ವರ್ಷಗಳಿಂದ ಕಾಡುತ್ತಿರುವ ಕಸದ ಸಮಸ್ಯೆ, ಇನ್ನೂ ಬಗೆಹರಿದ ಈ ಖಾತಾ ಸಮಸ್ಯೆ, ಮೂಲ ಸೌಕರ್ಯ ಇಲ್ಲದಿರೋ ಏರಿಯಾಗಳು. ಈ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ಜಿಬಿಎ ವ್ಯಾಪ್ತಿಗೆ ಬರುವ 5 ನಗರ ಪಾಲಿಕೆಗಳ ಪೈಕಿ ಕನಿಷ್ಠ 3 ನಗರ ಪಾಲಿಕೆಯಲ್ಲಾದರೂ ಪಕ್ಷವನ್ನ ಅಧಿಕಾರಕ್ಕೆ ತರಲೇಬೇಕಾದ ಸ್ಥಿತಿ ಬಂದಿದೆ. ಬೆಂಗಳೂರಿನಲ್ಲಿರುವ ಹಿರಿಯ ಮತ್ತು ಕಿರಿಯ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಭಿನ್ನಾಭಿಪ್ರಾಯಗಳನ್ನೆಲ್ಲ ಬದಿಗೊತ್ತಿ ಒಟ್ಟಿಗೆ ಕರೆದುಕೊಂಡು ಹೋಗುವುದೇ ಸಚಿವರಿಗೆ ಬಿಗ್ ಚಾಲೆಂಜ್. ಇತ್ತ ರಾಜಕೀಯ ಚದುರಂಗದಾಟ, ಅತ್ತ ಸಾರ್ವಜನಿಕರ ಆಕ್ರೋಶ. ಇವೆರಡರ ನಡುವೆ ಹೊಸ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ತಮ್ಮ ರಾಜಕೀಯ ಪ್ರೌಢಿಮೆಯನ್ನ ಹೇಗೆ ಮೆರೆಯಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.